ಬೇಕದ್ ನಂದು ಆರಸಿಗೆ ಯವ್ವ ನಿನಗರ ರೇಟ್ ಒಂದು ಕಮ್ಮಿ ಆದ್ರೆ ಆಯ್ತು. ನಿಕ್ಕಿದ್ದು ಏನೇನು ನೋಡಂಗಿಲ್ಲ ಇವ್ ನೀನು. ಅವ್ರೇನು ಮಾತಾಡಿದ್ರು ಅಡ್ಡಿ ಇಲ್ಲ, ನಿಂಗೆ ಏನು ಬೈದ್ರು ತೊಂದರೆ ಇಲ್ಲ. ಒಟ್ಟು ರೇಟ್ ಒಂದು ಕಮ್ಮಿ ಆಗ್ಬೇಕು. ಅಲ್ಲೇ ಗೆಳತಿ, ರೇಟ್ ಕಮ್ಮಿ ಆದ್ರೆ ಅಂತೇಳಿ ಮತ್ತೆ ರೇಟ್ ಕಮ್ಮಿ ಆದ್ರಲ್ಲ ಒಂದು ಬಿಟ್ಟು 2 ಸೀರೆ ತಗೊಳ್ಳೋದು. ಹೋಗ್ಲಿ ಬಿಡು. ಅದಾಳಲ್ಲ ಮುದುಕಿ ಮನುಷ್ಯಳ, ಹಿರಿಯ ಮನುಷ್ಯಳ, ಆಕೆ ಆರಸ್ತಾಳ, ನಾವು ತಗೊಂಡ್ರಾತ. ಏನು ಅವನೊಂದು ಮಾತು ಅಂದಾನೇನು ಆದಿತ್ತೇನು ನೋಡೋಣತ್ತ, ಸುಮ್ಮನೆ ಇಬ್ರು ಸೇರಿ ಏನೇನು ಮಾಡ್ತೀರ ಮಾಡ್ರಿ. ನಾನೊಂದು ಸೀರೆ ಆರಿಸ್ಕೊಂಡು ಇಲ್ಲಿಟ್ಟು ಹೊಕ್ಕನಿ, ನೀವು ರೇಟ್ ಮಾತಾಡಿ ಹೇಳ್ರಿ ಹಂಗಾರ. ನೋಡಬೇ ಮುದುಕಿ, ಇವನ 4 ಸೀರೆ ಆರಿಸಿಟ್ಟನಿ, ಒಂದೊಂದು ಚಲೋ ಇಲ್ಲ ಅವನ ಹತ್ರ. ನೀನು ಇವನ ಹತ್ರ ತೊಗೊಳ್ಳೋಣ ಅಂತ ಹಠ ಮಾಡಕತ್ತಿದಿ ನೋಡು. ಇದ 4 ಸೀರೆ ಆರಿಸಿಟ್ಟ ನಾನು. ನೀ ಹಂಗೆ ರೇಟ್ ಮಾತಾಡಿ ನಾನು ಕರಿ ರೊಕ್ಕ ಕೊಡ್ತೇನೆ ನಾನು. ಅಲ್ಲೇ ಬೆಂಡ್ಲಿ ತಗೊಂಡು ಡ್ಯಾಮೇಜ್ ಏನಾರ ಅದಾವನ್ನ ನೋಡಿದ್ರೆ ನೋಡು, ಹಂಗೆ ತಗಂತಿಯಲ್ಲ. ಹೌದಪ್ಪ ನೋಡು ತಮ್ಮ, ಈ ಸೀರೆ ಒಳಗೆ ಏನಾರ ಒಂದು ತೂತಿದ್ರು ನಾ ಸೀರೆ ವಾಪಸ್ ಕೊಡ್ತೇನೆ ನೋಡು. ನಿಮ್ದಕ್ಕೆ ಸೀರೆ ಒಳಗೆ ಒಂದು ತೂತು ತೋರಿಸ್ರಿ, ನಮ್ದಕ್ಕೆ 2 ಸೀರೆ ಫ್ರೀ ಆಗಿ ಕೊಡ್ತೈತಿ. ಹಾ ಏನಲ್ಲ ಅಂದಿ ಬದ್ದ ಮಾಸ ಬಾಡೆ. ಸೀರೆ ಒಳಗಿನ ತೂತು ತೋರಿಸ್ಬೇಕ ನಿನಗೆ? ಹೆಣ ಎತ್ಲಿ, ನಿನಗೇನು ಬಂದಿತ್ತಲ್ಲ ರೋಗ? ನಮ್ದಕ್ಕೇನು ತಪ್ಪಿಗೆ ಹೇಳಿತಾ? ನಮ್ದಕ್ಕೆ ನಿಜಾಗೆ ಹೇಳಿತಲ್ಲ. ಏನಲ್ಲ ದರಿದ್ರದಾನೆ ತಪ್ಪಿಗೆ ಹೇಳಿತ ಅಂತ ಕೇಳ್ತೀಯ? ಸೀರೆ ಒಳಗಿನ ತೂತು ತೋರಿಸ್ಬೇಕ ನಿನಗೆ? ನೀನು ಏನು ತೊಗೊಂಡು ಹೊಡಿಲಿಲ್ಲ ನಿನ್ನ ಬದ್ದ ಮಾಸನ ಚಂದ ತಗೊಂಡು ಹೋಗಲ್ಲ ನೀನು ಸೀರೆ. ನಾನೇನು ನಿನ್ನ ಸೀರೆನೆಲ್ಲ ಬೆಂಕಿ ಹಚ್ಚಿ ಸುಟ್ಟುಬಿಟ್ಟೇನಿ ಈಗ. ಏ ತಡಿಯ ಸ್ವಲ್ಪ, ನೀನು ಹಂಗೆ ಮಾತಾಡ್ತಿದ್ದಿ? ಏನಂತ ನಿನಗೆ ಹೇಳಬಾರದ್ದು ಅಷ್ಟೇ ಚಿತ್ತಕ್ಕೆ ನೀನು? ಏ ಮುದುಕಿ, ನಿನ್ನಂತರ ನಿನ್ನ ಅವನಕಿನ ಮುಂಚೆ ನಿನ್ನ ಹೊಡಿಬೇಕು ನೋಡು. ಅವನೇನಂತ ಕೇಳಿಸ್ತೀಯ ನಿನಗೆ? ಸೀರೆ ಒಳಗಿನ ಒಂದು ತೂತು ತೋರಿಸ್ರಿ 2 ಸೀರೆ ಕೊಡ್ತೀನಿ ಅಂತ ನಾವೇನು ಅಷ್ಟು ಬಾರಿಗೆಟ್ ನಿಂತವಲ್ಲ? ಏನು ತಿಳ್ಕೊಂಡ ನಮ್ಮನ್ನ? ಅವ ಹೇಳಿದ್ರೆ ಏನು ತಪ್ಪೈತಂತೆ ನೀನು? ಎಲ್ಲರೂ ಡ್ಯಾಮೇಜ್ ಇದ್ರೆ ತೋರಿಸ್ರಿ ಅಂದವ, ಸೀರೆ ಫ್ರೀ ಕೊಡ್ತೀನಿ ಅಂದ. ಅದ್ರಾಗ ನೀ ಏನು ತಪ್ಪು ತಿಳ್ಕೊಂಡಿ? ಬೇ ದೊಡ್ಡವ, ನಿನ್ನ ಹಂಗೆ ಕೇಳಿಸ್ತಾನ? ಅಯ್ಯೋ, ಅವ್ನು ಹೇಳಿದ ಅರ್ಥನೇ ಬೇರೆ ಇತ್ತು. ಬೂಬಣಿ, ಹಳೆ ಬೂಬಣಿ ಸುಮ್ಮನೆ. ಹೇಳಿದ ಅರ್ಥ ಬೇರೆ ಐತೆ ಅಂತ ಈಗ ಏನು ಹೇಳ್ದವ ನಿನಗೆ? ಹೇಳಿದನ್ನು ಸರಿಯಾಗಿ ಅರ್ಥ ಮಾಡ್ಕ. ಬರೀ ಇಬ್ಬರು ಸೇರಿ ತಪ್ಪು ಅರ್ಥ ಮಾಡ್ಕೊಳ್ಳೋದು ಆಗೋದು ನಿಮ್ಮದು. ನೋಡ ಮುದುಕಿ, ಹಾಗೆ ಇತ್ತು ಮಗನ ಸೀರೆ ಬೇಡ ಏನು ಬೇಡ ನನಗೆ. ನೀ ಕಳಿಸ್ತಿಲ್ಲ ಅವನ್ನ ಅಷ್ಟೇ, ಇನ್ನು ಹೊಡೆದ ಬಿಡ್ತಾನ ಅವನ್ನ. ತಮ್ಮ, ಇವ್ರ ಮನ್ಯಾಗ ಬೇಡ ಸೀರೆ ಮಾರೋದು, ಅಲ್ಲಿ ಪಕ್ಕದವನಿಗೆ ಬಾರ್ತ. ನಾನು ಸೀರೆ ತಗೋಬೇಕು. ಇವರು ಸೀರೆ ತಗೋದು ಲೆಕ್ಕದಾಗಿಲ್ಲ, ಇವರು ಬರೀ ಜಗಳ ಮಾಡೋ ಲೆಕ್ಕದಾಗದಾರ. ನೀನು ಆಚೆ ಓಣಿಗೆ ಬಾ. ಇಷ್ಟೊತ್ತು ನಮ್ದಕ್ಕೆ ಟೈಮು ಹಾಳು ಮಾಡಿದ್ದಕ್ಕೆ ನಿಮ್ದಕ್ಕೆ ದುಡ್ಡು ಕೊಡಬೇಕು, ಇಲ್ಲ ಸೀರೆನಾದರೂ ತಗೋಬೇಕು. ಅದೇ ದರಿದ್ರದವನೇ, ನಿನ್ನ ಹೆಣ ಎತ್ತಲಿ 3 ಸೀರೆ ತಗೊಂಡಿನಲ್ಲೀಗ. ಅದ್ರ ದುಡ್ಡು ಬಿಸಾಕ್ತೀನಿ ನಿನ್ನ ಹೆಣದ ಮೇಲೆ. ತಗೊಂಡು ತೊಲಗತ್ತಾಗ ಒಂದು ನಿಮಿಷ ನಿಲ್ಬಾರ್ದು ನಮ್ಮ ಮನ್ಯಾಗ. ಇವತ್ತು ನಮ್ದಕ್ಕೆ ದಿನಾನೇ ಚೆನ್ನಾಗಿಲ್ಲ. ಬರೀ ಈ ಅಮ್ಮ ಕೆಟ್ಟದಾಗಿ ಮಾತಾಡೋದೇ ಆಗೋತ್ತು. ಇನ್ನೊಂದು ಸರ್ತಿ ನಿಮ್ಮ ಮನೆ ಕಡೆಗೆ ಯಾವತ್ತೂ ಬರೋದಿಲ್ಲ ನಾನು. ನೀ ಏನು ಬರೋದು? ನಾ ಒಳಗೆ ಕರೆದ್ರೆ ಸರಿಯಿಲ್ಲ, ನೀ ಬರೋದು. ಇನ್ನೊಮ್ಮೆ ನಿನ್ನ ಒಳಗೆ ಕರೆಯೋದಿಲ್ಲ ನಾನು. ಅಮ್ಮ ನೀನು ಪಕ್ಕದವನಿಗೆ ಬಾ, ಹಾಂ ಅಲ್ಲಿ ಹೊರಗೆ ನಿಂತಿರ್ತಾನೆ. ಆಯ್ತು ಅಮ್ಮ, ಹಾಗೆ ಮಾಡ್ತೀನಿ. ಊರು ಪಿಸ್ರೆ ಒಂದು ಸೀರೆ ತಗೊಳಂಗಿಲ್ಲ, ಕಿಸಂಗಿಲ್ಲ, ಬರೀ ಅಡ್ಡು ಕಾಂಗ್ ಕೊಡುತ್ತಾ ಬೇರೆ ಒಂದು. ಅದ್ರ ಗೆಳತಿ ನೀನು ಸ್ವಲ್ಪ ನಿಧಾನದಿಂದ ಯೋಚನೆ ಮಾಡಿದ್ದಿದ್ರೆ ಅವ ಏನು ಬೇರೆ ಹೇಳಿದ್ನೇನು, ನೀ ಏನು ಬೇರೆ ತಿಳ್ಕೊಂಡೇನು? ನೀನು ಸ್ವಲ್ಪ ನೋಡ್ಬೋದಾಗಿತ್ತೇನು? ಕಮ್ಮಿ ರೇಟ್ನಾಗ ಸೀರೆ ಸಿಕ್ಕಿದ್ದು ನೀನು ದುಡಿದು ಬಿಟ್ಟು. ನಾ ಹೇಳಿದ್ದು ಸರಿ ಐತಿ, ಸುಮ್ಮನಿರ. ಅವ ಮಾತಾಡಿದ್ದು ಹಂಗೆ ಇತ್ತು. ಮತ್ತೆ ಇನ್ನೇನಿಲ್ಲ, ಈ ಸೀರೆ ತಗೋ ನೀನು ಬೇಕಾರೆ, ನಂಗೇನು ಬ್ಯಾಡಿ. ಅಲ್ಲಲ್ಲೇ ಸುಬ್ಬ್ಯ, ಈಗ ಏನು ಮಾಡ್ತೀವಿ ಮತ್ತು ನೀನು? ಸುಮ್ಮನಿರುವ, ನನಗೆ ಮೊದಲು ಹೆದರಿಕೆ ಆಗತ್ತೆ. ನೀನು ಏನು ಮಾಡ್ತೀವಿ ಅಂತ ಕೇಳ್ತೇನೆ. ಎಲ್ಲರೂ ಸೇರಿ ಏನು ಮಾಡೋಣ ಈಗ ಅಂತ ಕೇಳ್ಬೇಕು ನೀನು. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಹೆಂಗಾಕತಿ ಏನು? ಅವ್ರಿಗೆ ಹೇಳ್ಬೇಕಾಗಿದ್ದ ಪೊಲೀಸರಿಗೆ ಹೇಳ್ಬೇಕು. ಮತ್ತೆ ಅಲ್ಲ, ಈಕಿ ಹೆಂಗೆ ಸತ್ತೋಗಿರ್ಬೋದು, ಏನಾಗುತ್ತೋ ಒಂದ್ಸರಿ ಮನೆಯೆಲ್ಲ ನೋಡ್ಕೊಂಬರೋ ನಾನು. ಬ್ಯಾಡ ಸುಬ್ಬೇ ಬೇಡ. ನೀನು ಮನೆಯೆಲ್ಲ ನೋಡ್ಕೊಂಬರಕ್ಕೆ ಹೋದ್ರೆ ಪೊಲೀಸರು ಬಂದ್ರೆ ಎಲ್ಲ ಫಿಂಗರ್ ಪ್ರಿಂಟ್ಸ್ ಎಲ್ಲ ಚೆಕ್ ಮಾಡ್ತಾರೆ, ನಿಂಗೆ ಗೊತ್ತಾಗಂಗಿಲ್ಲ. ಆಕೆ ಹೆಂಗೆ ಸತ್ಲ ಅನ್ನೋದು ನಂಗೆ ಚಿಂತಿಲ್ಲ. ಯಾರು ಸಾಯಿಸಿದ್ರು, ಆಕೆಗೆ ಏನಾರು ಆಯ್ತು, ಮೈ ಮೇಲೆ ಏನೊಂದು ಗಾಯ ಇಲ್ಲ, ಏನಿಲ್ಲ. ಹೆಂಗೆ ಸತ್ತೋದ್ಲಕ್ಕಿ? ಸುಬ್ರಹ್ಮಣ್ಯ, ಆಕೆ ಹೆಂಗೆ ಸತ್ಲು ಏನಾಯ್ತು ಅನ್ನೋದನ್ನು ಒಬ್ಬೊಬ್ಬರು ಯೋಚನೆ ಮಾಡ್ಕೊಂತ ಕುಂದ್ರನಂತ. ಫಸ್ಟ್ ಅವ್ರ ಮನೆಯವ್ರಿಗೆ ಸುದ್ದಿ ತಿಳಿಸು. ಅವ ರೆಸಾರ್ಟ್ ನನದಾನಲ್ಲ, ಅವನಿಗೊಂದು ಫೋನ್ ಹಚ್ಚು. ಅದೇಮ್ಮ, ನಾನು ಒಂದು ಯೋಚನೆ ಮಾಡಿದೆ.
ಫಸ್ಟ್ ಡಾಕ್ಟ್ರನ್ನ ಫೋನ್ ಮಾಡಿ ಮನೆ ಕರ್ಸೋಣ, ಆಮೇಲೆ ನಾವು ಪೊಲೀಸ್ರಿಗೆ ಫೋನ್ ಮಾಡೋಣಂತ. ಸುದ್ದಿ ಡಾಕ್ಟ್ರನ್ನ ಬ್ಯಾಡ್ಲ, ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಆಗ್ಲೇಬೇಕು ಅಂತಾರೆ. ಅದು ನಾವು ನಮ್ಗೆ ಗೊತ್ತಿದ್ದು ಸಿಸ್ಟರ್ಗಳಲ್ಲ, ಆಕೆ ಹೇಳಿದ್ರೆ ಆಕೆ ಬಂದು ನೋಡಿಲ್ಲ ಅಂದ್ರೆ ಏನಾರ ಒಂದು ವ್ಯವಸ್ಥೆ ಮಾಡೋಕ್ಕಾಕತಿ. ಹೌದು ಅದಕ್ಕೆ ನೀ ಹೇಳಿದ ಸರಿ ಐತಿ. ಆ ಸಿಸ್ಟರ್ಗೆ ಹೇಳ್ಬೇಕು, ಫೋನ್ ಮಾಡಂತಡಿ ಹಂಗಾರೆ. ನಿಂದ್ರ ನಾನು ಮಾಡ್ತೇನೆ. ಹಲೋ ಹಲೋ ಸಿಸ್ಟರ್, ನಾನು ಕವಿತಾ ರೀ. ಮತ್ತು ನಾವು ಇಲ್ಲೇ ನಮ್ಮ ಸುಬ್ಬೆ ಊರ ಹೊರಗಡೆ ರೆಸಾರ್ಟಿಗೆ ಕೆಲ್ಸಕ್ಕೆ ಬರ್ತಿದ್ನಲ್ರಿ, ನೀವು ಅಲ್ಲೊಂಚೂರು ಬರೋಕ್ಕಾಕತ್ತೇನ್ರಿ? ಯಾಕೆ ಕವಿತಾ, ಏನಾಯ್ತು? ಇಲ್ಲಿ ಬರ್ರಿ, ಬಂದ ಮೇಲೆ ಒಂಚೂರು ನಿಮ್ಮಿಂದ ದೊಡ್ಡ ಸಹಾಯನ ಆಗ್ಬೇಕಾಗೈತೆ. ನಾವು ದೊಡ್ಡ ಇಕ್ಕಟ್ಟನೆ ಸಿಕ್ಕಾಕೊಂಡ್ಬಿಟ್ಟಿವಿ. ನೀವು ಬರ್ರಿ ಒಂದು ಸರಿ, ಇಲ್ಲೇ ಎಲ್ಲ ಫೋನಾಗ ಹೇಳೋಕ್ಕಾಗೋದಿಲ್ಲ. ಈಗ ಬರ್ಬೇಕಾ ಅರ್ಜೆಂಟ್? ನಂಗೆ ಗಾಡಿನೇ ಇಲ್ಲಲ್ಲ ಮನ್ಯಾಗ. ನಮ್ಮ ಸುಬ್ಬನ ಕಳಿಸ್ತೇನೆ ತಗೊಳ್ರಿ. ಇದೇ ರೆಸಾರ್ಟಿಂದ ಕಾರ್ ಐತಿ, ಕಾರ್ ತೊಗೊಂಡು ಬರ್ತಾನವ, ನಿಮ್ಮನ್ನು ಪಿಕಪ್ ಮಾಡ್ಕೊಂಬರ್ತಾನೆ. ಆಯ್ತು ಹಂಗಾರೆ ಬರ್ತೇನೆ ತಗೋ. ಥ್ಯಾಂಕ್ಸ್ ರೀಪ್ಪ, ಥ್ಯಾಂಕ್ಸ್. ನೀವು ಬರ್ತೀನಿ ಅಂತ ಒಪ್ಕೊಂಡಿದ್ದಕ್ಕೆ ಭಾಳ ಥ್ಯಾಂಕ್ಸ್. ಸುಬ್ಬ್ಯಾ, ಸಿಸ್ಟ್ರ್ ಬರ್ತೀನಿ ಅಂತ ಹೇಳಿ ಒಪ್ಕೊಂಡಾಳ. ನೀನು ಹೋಗು, ಗಾಡಿ ತೊಗೊಂಡು ಬರೋಣ, ಕರ್ಕೊಂಬೋಗು. ಏನಂದ್ಲ? ಬರ್ತಾ ಅಂತ? ಅಥವಾ ಈಗ ಹೋಗ್ಕನಿ, ಕರ್ಕೊಂಬರ್ತಾನೆ, ಈಗ ಹೋಗ್ಕನಿ.